ಧನ್ಯವಾದಗಳು. ಈಗ ನಾವಾಗಲೇ ಹೇಳ್ಬಿಟ್ಟು ನಿಮಗೆ ಹೋದಾಗೆ ಒಂದು ಗಂಭೀರವಾದಂಥ ಒಂದು ಆಕ್ಷೇಪಣೆ ಮತ್ತು ವಿಚಾರ ಇತ್ತು ಮನೆಗಳ ಪಡ್ಕೊಳ್ಳುವಂಥ ವಿಚಾರವಾಗಿ. ಅದನ್ನು ಹೋಗಿ ನಾವು ನೀವು ಅನುಭವಿಸ್ತಾ ಇರುವಂಥ ಕಷ್ಟ ಮತ್ತು ಯಾವ ಕಾರಣಕ್ಕಾಗಿ ನೀವು ಇಷ್ಟೆಲ್ಲ ಜನರು ಇವತ್ತು ಏನಾದರೂ ಸರಿ ಗತಾಯ ನಾವು ತೀರಿಸ್ಕೊಂಡು ಹೋಗಲೇಬೇಕು. ಇವತ್ತು ಮುಖ್ಯಮಂತ್ರಿನಾದರೂ ಸರಿ ಭೇಟಿ ಮಾಡಿ ನಾವು ನಮ್ಮ ಮನೆಗಳಿಗೆ ಹೋಗಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬಂದಿರುವಂಥ ವಿಚಾರ ಏನಿತ್ತು ಆ ವಿಚಾರ ಮತ್ತು ಹಿನ್ನೆಲೆಯಲ್ಲಿ ಇರುವಂತಹ ನಿಮ್ಮ ಸಂಕಷ್ಟಗಳು ಎಲ್ಲವನ್ನೂ ಕೂಡ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ರಾಜೀವ್ ನಿಗಮ MD ಅವರಿಗೆ ಪರಶುರಾಮ್ ಅವರಿಗೆ ನಾವು ಹೇಳಿದ್ವಿ. ನಿಮ್ಮವರನ್ನು ಹಲವಾರು ಜನರು ಬಂದಿದ್ರು, ಅವ್ರನ್ನೂ ಕೂಡ ನಿಮ್ಮ ಕಷ್ಟಗಳು ಏನಿದ್ದಾವೆ ಅನ್ನೋದನ್ನು ಅವರು ಹೇಳಿದ್ದಾರೆ. ಈಗ ಎಲ್ಲರೂ ಮಾತಾಡ್ತಾ ಈಗ ನಿಮ್ಮವ್ರಿಗೂ ಹಲವಾರು ಪ್ರಶ್ನೆಗಳಿದ್ವು. ಅವರು ಅದನ್ನು ಅವ್ರಿಗೆ MD ಅವರಿಗೆ ಕೇಳಿಕೊಂಡು ಅದಕ್ಕೊಂದಷ್ಟು ಪರಿಹಾರಗಳನ್ನ ತಗೋಬತ್ತಿ ಬನ್ನಿ ಪರಿಹಾರವನ್ನ ಏನು ಸೂಚಿಸಿ ಕೇಳಿಕೊಂಡ್ರು. ಹಾಗಾಗಿ ಇಬ್ರು ಮಾತಾಡ್ತಾ ಈಗ ಅವರು ಸರ್ಕಾರ ಈಗ ನೀವು ಇಲ್ಲಿ ಬಂದಿದ್ದೀರಾ, ಇದು 2,000 ಮನೆಗಳ ವಿಚಾರ. ಇವತ್ತು ನಿಮಗೆ ಒಬ್ಬರಿಗೆ ಏನೋ ಒಂದು ಮನೆಯ ವಿಚಾರವಾಗಿ ಒಬ್ಬರಿಗೆ ಏನೋ ಒಂದು ಮಾಡಿಕೊಟ್ಬಿಟ್ರೆ ಉಳಿದಂತ 2,000 ಮನೆಗಳದ್ದು ವಿಚಾರ ಇರುತ್ತಲ್ಲ ಅದು ಅವ್ರ ತಲೆಗೂ ಬರುತ್ತೆ. 2,000 ಮನೆಗೆ ಏನಾಗಬೇಕಾಗಿದ್ದು ಅದು ಆಗ್ಬೇಕು ಅಂತ ಅಂದ್ರೆ ನೀವು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಏನ್ ಮಾಡಬೇಕು ಅದನ್ನ ಮಾಡ್ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಇವೆಲ್ಲವೂ ಏನೋ ಒಂದು ನಿಯಮಗಳಿದ್ದಾವೆ, ರೀತಿ ಇದ್ದಾವೆ, ಅದನ್ನ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಅದು ಮಾಡಲಿಲ್ಲ ಅಂತ ಅಂದ್ರೆ ಏನೋ ಅನಾಹುತಗಳು ಸಮಸ್ಯೆಗಳು ಉದ್ಭವಿಸ್ತವೆ ಅನ್ನುವಂಥ ಕಾರಣಕ್ಕಾಗಿ ನಾವು ಇದನ್ನ ಡಿಲೇ ಮಾಡಿದ್ವಿ. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ, ನೀವು ಮಾಡಿಕೊಂಡು ಅದನ್ನ ಏನು ತೊಂದರೆ ಇಲ್ದಂಗೆ ನೀವು ಸಹಕರಿಸ್ತೀರಾ ಅಂತ ಅಂದ್ರೆ ಒಂದಷ್ಟು ಮ್ಯೂಚುವಲ್ ಆಗಿ ಇಬ್ಬರು ತೀರ್ಮಾನ ಆಗುವಂತ ಒಂದಷ್ಟು ವಿಚಾರಗಳಿಗೆ ಬರೋಣ ಅಂತ ಹೇಳಿ ಅವರೊಂದು 2-3 ವಿಚಾರಗಳಿಗೆ ಸ್ಪಷ್ಟನೆ ಪಡಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಯಾರು ಮತ್ತೆ ಮಾತಾಡಬಾರ್ದು. ನಿಮ್ಮವ್ರ ಜೊತೆಗೆ ಬಂದಿದ್ದವರು ಮಾತಾಡಿ ಅವರು ಹೇಳಿದಂತಹ ಒಂದು ಸಲಹೆಗೆ ಒಪ್ಕೊಂಡಿದ್ದಾರೆ. ಆಯ್ತು ಮಾಡೋಣ ಆ ರೀತಿಯಾಗಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಅದು ನಮಗೂ ಕೂಡ ನ್ಯಾಯ ಅಂತ ಅನ್ಸುತ್ತೆ ಅವ್ರು ಹೇಳಿರೋದು. ಸೊ ಹಾಗಾಗಿ ಅವೇನು ವಿಚಾರ ಇದೆ ಅಂತ ಹೇಳಿ ಅವರೇನೆ ಈಗ ನಿಮಗೆ ತಿಳಿಸ್ಬಿಡ್ಲಿ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾನು ಕೇಳ್ಕೊತೀನಿ. ಎಲ್ಲ ನೆಲಗುಳಿ ಫಲಾನುಭವಿಗಳಿಗೆ ಲಾಸ್ಟ್ ಟೈಮ್ ನಾವು ಬಂದಿದ್ವಿ. ಲಾಸ್ಟ್ ಟೈಮ್ ನೆಲಗುಳಿ ಬಂದಿದ್ವಿ 15 ದಿನಕ್ಕಿಂತ ಮುಂಚೆ, ಕರೆಕ್ಟ್ ಅಲ್ಲ? ಅದೆಲ್ಲ ಚರ್ಚೆ ಮಾಡಿದ್ದೀವಿ, ಸಮಸ್ಯೆನೂ ಬಗೆಹರಿದಿತ್ತು. ಬಟ್ ಯಾಕೆ ಮತ್ತೆ ಪುನಃ ಬಂದ್ರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಇರ್ಲಿ, ನಿಮ್ಮ ಇನ್ನೂ ಇತರೆ ಸಮಸ್ಯೆಗಳಿದಾವ ಅಂತ ಅನ್ಕೊಂಡು ಈಗ ನಿಮ್ಮವ್ರು ಹೇಳಿದ ಹಾಗೆ ಕೀ ಕೇಳ್ತಾ ಇದ್ದಾರೆ. ಸೊ ಕೀ ಕೊಡೋದ್ರ ಬಗ್ಗೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ. ತಕ್ಷಣಕ್ಕೆ ಕೀ ಕೊಡ್ತೀವಿ. ಯಾರ್ಯಾರಿಗೆ ರಿಜಿಸ್ಟ್ರೇಷನ್ ಆಗಿದೆ ಅವ್ರಿಗೆಲ್ಲರಿಗೂ ಕೀ ಕೊಟ್ಬಿಡ್ತೀವಿ. ಅದಾದ್ಮೇಲೆ ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ ಬಾಕಿ ಇದೆ ಬೇಗ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಅವತ್ತೇ ಹೇಳಿದ್ವಿ. ಅದಾದ್ಮೇಲೆ ಇವತ್ತು ಎಷ್ಟು ದಿನ? 15 ದಿನ ಆಯ್ತು. 15 ದಿನದಲ್ಲಿ ಎಷ್ಟು ಜನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರಿ ಹೇಳಿ? ಪೇಪರ್ ರೆಡಿ ಆಗ್ಲಿಕ್ಕೆ ಸಂಬಂಧಪಟ್ಟ ಚರ್ಚೆ ಆಗಿದೆ. ಈಗ ಒಂದು ಟೀಮ್ ಅನ್ನ ನಿಮ್ಗೆ ನಿಮ್ಮ ಲೊಕೇಶನ್ ಅಲ್ಲೇ ಕೊಡ್ತೀವಿ. AEE ಇರ್ತಾರೆ, ಜೊತೆಗೆ ಬೇರೆ ಬೇರೆ ರಿಜಿಸ್ಟ್ರೇಷನ್ ಟೀಮ್ ಇರುತ್ತೆ. ಪೇಪರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಕೊಡೋದ್ರ ಬಗ್ಗೆ ಎಲ್ಲಾನು ಕೊಟ್ಟು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಕೊಳ್ಳಿ. ಇದ್ರ ಮಧ್ಯ ರಿಜಿಸ್ಟ್ರೇಷನ್ ಆಗದೇ ಇರುವಂತವರು ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ನಿಮ್ಮವ್ರು ಒಪ್ಕೊಂಡಿದ್ದಾರೆ. ಏನಂತ, ಈ ನೀವು ಕೀ ಕೊಡಿ, ಕೀ ಕೊಟ್ಟು ನಾವು ರಿಜಿಸ್ಟ್ರೇಷನ್ ಪ್ರೊಸೆಸ್ ಮಾಡ್ಕೊಳ್ತೀವಿ, ರಿಜಿಸ್ಟ್ರೇಷನ್ ಆದ್ಮೇಲೆ ಮನೆಗೆ ಹೋಗ್ತೀವಿ, ಆ ತರ ಒಂದು ಅಫಿಡೇವಿಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಒಪ್ಕೊಂಡಿದ್ದೀವಿ. ಕೀ ಕೊಡ್ತೀವಿ, ನೀವು ಇದು ಏನು ಅಫಿಡೇವಿಟ್ ಕೊಡಬೇಕು, ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀವಿ ಅಂತ. ರಿಜಿಸ್ಟ್ರೇಷನ್ ಆದ್ಮೇಲೆ ನೀವು ಮನೆಗಳಿಗೆ ಹೋಗ್ಲಿಕ್ಕೆ ತೊಂದರೆ ಇಲ್ಲ, ಆಯ್ತಾ? ಸೊ ಇದು ಯಾಕೆ ನಾವು ನಿಮ್ಗೆ ಇನ್ಸಿಸ್ಟ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಒಂದು ಕುಡಿಯೋ ನೀರು ಬೇಕು, ಎಲೆಕ್ಟ್ರಿಸಿಟಿ ಬೇಕು. ನಾವು ಕುಡಿಯೋ ನೀರು ಪರ್ಮನೆಂಟ್ ವ್ಯವಸ್ಥೆ ಮಾಡ್ಲಿಕ್ಕೂ ನೋಡ್ತಾ ಇದ್ದೀವಿ, ಎಲೆಕ್ಟ್ರಿಸಿಟಿ ಪರ್ಮನೆಂಟ್ ವ್ಯವಸ್ಥೆ ಮಾಡ್ಲಿಕ್ಕೆ ನೋಡ್ತಾ ಇದ್ದೀವಿ. ಇದ್ರ ಜೊತೆಗೆ ಬೇಸಿಕ್ ಎಮ್ಯುನಿಟೀಸ್ ಏನೇನು ಬೇಕು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀವಿ, ಹೌದಾ? ಸೊ ಅದಕ್ಕೂ ಟೈಮ್ ಬೇಕಾಗುತ್ತೆ. ನಿಮ್ಗೆಲ್ಲ ಗೊತ್ತು, ಅಲ್ಲಿ ಗ್ರೌಂಡ್ ವಾಟರ್ ಇಲ್ಲ, ನೀರಿಲ್ಲ. ಬೋರ್ ಹಾಕಿದ್ರು ನೀರು ಬರ್ತಾ ಇರಲಿಲ್ಲ, ಹನ್ನೊಂದು ಬೋರ್ ಹಾಕಿದ್ರು ನೀರು ಬಂದಿಲ್ಲ. ಈಗ ಮೊನ್ನೆ 2 ಬೋರ್ ಹಾಕಿದ್ದೀವಿ, ಅದೃಷ್ಟವಶಾತ್ ನೀರು ಬಂದಿದೆ. ಅದಕ್ಕೆ ಪಂಪ್ಸೆಟ್ ನೀರು ಬಂದಿದೆ, ಪಂಪ್ಸೆಟ್ ಹಾಕ್ತೀವಿ. ಪಂಪ್ಸೆಟ್ ಹಾಕಿ ನಿಮಗೆ ನೀರು ವ್ಯವಸ್ಥೆ ಮಾಡಿಕೊಡ್ತೀವಿ. ಟೆಂಪ್ರರಿ ಎಲೆಕ್ಟ್ರಿಸಿಟಿ ಅರೇಂಜ್ಮೆಂಟ್ ಮಾಡಿಕೊಡ್ತೀವಿ. ಸೊ ಅದಾದ್ಮೇಲೆ STP ವರ್ಕ್ ಆಗಬೇಕಂದ್ರೆ ನೀವು ಹೆಚ್ಚಿನ ಜನ ಹೋಗ್ಬೇಕು. ನೀವು ಹೋದ ತಕ್ಷಣ ಎಲೆಕ್ಟ್ರಿಸಿಟಿ ಬಿಲ್ಲು ಸ್ಟಾರ್ಟ್ ಆಗುತ್ತೆ. ರೋಲ್
ಯೂನಿಟ್ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ಮನೆಗಳಿದಾವಲ್ಲ ಎಲ್ಲದೂ ಸ್ಟಾರ್ಟ್ ಆಗುತ್ತೆ. ಯಾರು ಬಂದ್ರು ಯಾರು ಬರಲಿಲ್ಲ ಅದೆಲ್ಲ ಆಗೋದಿಲ್ಲ. ಟೋಟಲ್ ಎಲ್ಲ ಬಿಲ್ ಬರುತ್ತೆ. ಆ ಎಲ್ಲ ಬಿಲ್ಲನ್ನು ನೀವೆಲ್ಲ ಡಿವೈಡ್ ಮಾಡಿ ಅಮೌಂಟ್ ಕಟ್ಟಬೇಕಾಗುತ್ತೆ. ಆಯ್ತಾ? ಸೊ ಹಾಗಾಗಿ ನಿಮಗೆ ಯಾರು ರಿಜಿಸ್ಟ್ರೇಷನ್ ಮಾಡಿದ್ರಿ ಅವ್ರಿಗೂ ಫೀ ಕೊಡ್ತೀವಿ, ತಕ್ಷಣಕ್ಕೆ ಕೊಡ್ತೀವಿ. ಮತ್ತೆ ಯಾರು ರಿಜಿಸ್ಟ್ರೇಷನ್ ಮಾಡಿಲ್ಲ ನೀವು ಒಂದು ಅಫಿಡೇವಿಟ್ ಕೊಡಬೇಕು. ಅಫಿಡೇವಿಟ್ ಬೇಸ್ ಮೇಲೆ ಫೀ ಕೊಡ್ತೀವಿ. ಅರ್ಥ ಆಯ್ತಾ? ನನಗೆ ಸರ್ ಇವಾಗ ಅಫಿಡೇವಿಟ್ ಪಾಸ್ ಕೊಡಿ, ನನಗೆ ಈ ಕೊಡ್ತೀನಿ, ನೀವು ಮನೆ ಸೇರ್ಕೊಳ್ಳಿ, ನೀವು ರಿಜಿಸ್ಟ್ರೇಷನ್ 3 ತಿಂಗಳ ಇವಾಗ ಇದಾಗಿದೆ. ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಯಾರು ಮನೆ ಕೊಡ್ತಾರೋ ಅವ್ರು ಮಾತ್ರ ಕಟ್ಟಕ್ಕೆ ಯಾರು ಸೇರ್ ವ್ಯವಸ್ಥೆ ಮಾಡ್ಕೊಡ್ತಾರೆ. ಈಗ ಒಂದು ವಿಚಾರ, ನಿಮಗೆ ಕೀ ಕೊಡೋದಕ್ಕೆ ಏನು ಅಭ್ಯಂತರ ಇಲ್ಲ, ಅಫಿಡೇವಿಟ್ ತಗೊಂಡು ಕೀ ಕೊಡ್ತೀವಿ ಅಂತ ಹೇಳಿದ್ರು. ಓಕೆ ಅಲ್ವಾ? ಅದು ಬಗೆಹರಿಸಿದೆಯಲ್ಲ, ದುಡ್ಡು ಕೊಟ್ಟಿದ್ರು ಅದಕ್ಕೆ ಕೀ ಕೊಡ್ತಾ ಇರೋದು. ಕೀ ಕೊಡ್ತಾ ಇದ್ರು ಅಫಿಡೇವಿಟ್ ರಿಜಿಸ್ಟ್ರೇಷನ್ ಆಗಿಲ್ವಲ್ಲ. ಆಮೇಲೆ ಒಂದ್ ನಿಮಿಷ ಯಾರೋ ದಯವಿಟ್ಟು ನಿಮ್ಮ ಪರವಾಗಿ ನಾವು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೀವಿ. ಆಮೇಲೆ ನಂಬಿಕೆ ಹೇಳಿ, ಅರ್ಥ ಆಯ್ತಲ್ವಾ? ನೀವು ಪ್ರತಿಯೊಬ್ಬರು ಒಬ್ಬೊಬ್ಬರು ಮಾತಾಡೋದಿದ್ರೆ ಅವ್ರು ಮತ್ತೆ ನಾವು ಅಲ್ಲಿ ಹೋಗಿ ಮಾತಾಡೋದ್ರಲ್ಲಿ ಏನು ಉಪಯೋಗ ಬಂತು? ನಿಮಗೆ ಅನುಕೂಲ ಆಗೋಂಗೆ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಸಪರೇಟ್ ಆಗಿ. ಅರ್ಥ ಆಯ್ತಾ? ಈಗ ಅವ್ರು ಏನು ಹೇಳ್ಬೇಕಂತ ಹೇಳಿದ್ರೆ ಅವ್ರು ಹೇಳಿ, ಅದಾದ್ಮೇಲೆ ನಾವು ಮತ್ತೆ ಕೇಳಿಸ್ಕೊಳ್ಳಿ. ನಿಮ್ಗೆ ಇನ್ನೊಂದ್ಸಲ ಕೇಳೋದಕ್ಕೆ ಅವಕಾಶ ಇರುತ್ತೆ. ಒಂದು ಅವ್ರು ಕೀ ಕೊಡ್ತಾರೆ, ಅಫಿಡೇವಿಟ್ ಮಾಡ್ಕೊಂಡು ಕೀ ತಗೋಬೇಕು. ಯಾಕಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಯಾವುದೇ ಪ್ರಾಪರ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಕಾನೂನು ಪ್ರಕಾರ ಮಾಡ್ಕೊಳ್ಳಬೇಕು. ಮಾಡ್ಕೊಂಡಿಲ್ಲ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಆ ಮನೆಗಳಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಕಲ್ಪಿಸಿಕೊಡೋದಕ್ಕೂ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆ ಹಿನ್ನೆಲೆ ರಿಜಿಸ್ಟ್ರೇಷನ್ ಕಡ್ಡಾಯವಾಗಬೇಕಲ್ವಾ? ಸರಿ, ನೀವು ಮನೆ ಒಳಗಡೆ ಹೋಗ್ಬಿಡ್ತೀನಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ. ನಾನು ನಿಮ್ಮ ಯಾರೋ ಒಬ್ಬರು ಬಗ್ಗೆ ಹೇಳ್ತಾ ಇಲ್ಲ. ನೀವು 1000 ಜನರು ಗ್ಯಾರಂಟಿ ಕೊಡಕ್ಕಾಗಲ್ಲ. ಬಂದವರು ಇಟ್ಕೊಳ್ಳಿ. 2000 ಜನರದೆಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಯಾರಾದ್ರೂ ಹೇಳ್ತೀರಾ? ಒಪ್ಕೋತೀರಾ? ಇಲ್ಲ ಅಲ್ವಾ? ಅದಕ್ಕೆ ಅವರ ಅಧಿಕಾರಿಗಳು ಅದಕ್ಕೆ ಏನ್ ಬೇಕು ಅನ್ನೋದನ್ನ ಅವರು ಒಂದು ಕಂಡೀಷನ್ ಅಲ್ಲಿ ಹಾಕೊಂಡಿದ್ದಾರೆ. ಕಂಡೀಷನ್ ಅದು ನೀವು ಹೇಳಿ ಕರೆಕ್ಟ್. ನೀವು ಕಾಸು ಕೊಟ್ಟಿದ್ದೀರಿ, ಮನೆ ಕೊಡ್ಬೇಕು. ಅವರು ಅವ್ರ ಕರ್ತವ್ಯ ಅದು ಕೊಡ್ತಾರೆ. ಆದ್ರೆ ಅದು ಕಂಡೀಷನ್ ಯಾಕೆ ಅಂತಂದ್ರೆ ಅದು ನಿಮಗೆ ಯಾರಿಗೋ ನಿಮ್ಗೇನೋ ಇನ್ನೊಂದು ಸಮಸ್ಯೆ ಮಾಡ್ಬೇಕಂತ ಅಲ್ಲ. ಈಗ ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಾನೆ ನೀವು ಹೋಗ್ಬಿಟ್ಟು ಮಾಡ್ಸ್ಕೊಂಬನ್ನಿ ಅಂತ ಹೇಳಿದ್ರೆ ನಾಳೆ ರಮೇಶ್ ಹೋದ್ರು ನಮಗೆ ಫೋನ್ ಮಾಡೋರು, ನೀವು KRS ಅವ್ರು ಬಂದಿದ್ರೆ ಬಂದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡಿ. ಈಗ ಎಲ್ಲ ಹೋಗಿ ಮನೆ ಸೇರ್ಕೊಂಡವ್ರು ಬಂದ್ರೆ ಖಾಲಿ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಸಕ್ಕಾಗುತ್ತಾ? ನೀವು ಬರ್ತೀರಾ ಮಿತ್ರ ಮಾಡಿಸ್ಕೊಡೋದಕ್ಕೆ? ಆಗಲ್ಲ. ಅದಕ್ಕೆ ಅದಕ್ಕೇನೆ ಅವರು ಅಫಿಡೇವಿಟ್ ಮೇಲೆ ಮನೆ ಕೀ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಫಿಡೇವಿಟ್ ಮಾಡಿಕೊಡೋದ್ರಲ್ಲಿ ಏನೋ ತುಂಬಾ ಗಂಭೀರವಾಗಿ ಏನೋ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳಿ ನಮಗಂತೂ ಅನ್ಸಿಲ್ಲ. ನಾವು ಮಾತಾಡಿದೀವಿ, ಅಫಿಡೇವಿಟ್ ಅಲ್ಲಿ ಏನಿರ್ಬೇಕು ಅಂತ ಹೇಳಿದೀವಿ, ನಮ್ಗೆ ಅನ್ಸಿಲ್ಲ. ನಿಮಗೆ ಕೀ ಕೊಡ್ತಾರೆ. ಅಫಿಡೇವಿಟ್ ಮೇಲೆ ಒಂದಷ್ಟು ಕಂಡೀಷನ್ಸ್ ಹಾಕಿದ್ದಾರೆ. ಆ ಕಂಡೀಷನ್ಸ್ ಯಾರಿಗೆ ಅಂತ ಅಂದ್ರೆ ಕಳ್ಳನ್ಗೆ, ಕಳ್ಳತನ ಮಾಡೋನಿಗೆ, ಕಳ್ಳ ಮನ್ಸಿರುವಂತವನಿಗೆ ಸ್ವಲ್ಪ ಭಯ ಆಗುತ್ತೆ. ಅಫಿಡೇವಿಟ್ ನೋಡಿ, ನಾನು ಪ್ರಾಮಾಣಿಕವಾಗಿರ್ತೀನಿ, ನಾನು ಒಳ್ಳೆಯವನು, ನಾನು ಸರ್ಕಾರದ ನಿಯಮಗಳಿರ್ತವೆ, ಕಾನೂನುಗಳಿರ್ತವೆ, ಅದನ್ನು ಗೌರವಿಸ್ತೀನಿ, ಆ ಪ್ರಕಾರ ನಡ್ಕೋತೀನಿ ಅನ್ನೋನ್ಗೆ ಭಯ ಇರಬಾರ್ದು. ನಮ್ಗೆ KRS ಅವ್ರಿಗೆ ಭಯ ಇಲ್ಲ ಗೊತ್ತಾ? ಕಾನೂನು ಗೌರವಿಸ್ತೀವಿ, ನಾವು ಕಾನೂನು ಗೌರವಿಸ್ತೀವಿ. ಇನ್ನೆಲ್ಲದ ಕಾನೂನು ಏನು ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ನಮ್ಗೆ ಭಯ ಇಲ್ಲ. ನೀವು ಅಷ್ಟೇ ನಮ್ಮ ಹಾಗೇನೆ ಪ್ರಾಮಾಣಿಕವಾಗಿರ್ಬೇಕು, ಕಾನೂನನ್ನ ಗೌರವಿಸಬೇಕು, ಕಾನೂನನ್ನ ತಿಳ್ಕೋಬೇಕು. ಹಾಗಾಗಿ ಅಫಿಡೇವಿಟ್ ಅಲ್ಲಿ ಅವರೊಂದಷ್ಟು ಕಂಡೀಷನ್ ಹಾಕಿದ್ದಾರೆ. ಅವ್ರು ಹಾಕಿ ಅಫಿಡೇವಿಟ್ ಕೊಟ್ಟು ನೀವು ತಗೊಳ್ಳಿ. ಒಂದು ತರ ಕೀ ಅಲ್ವಾ? ಕೀ ಸಿಕ್ಕಿದೆ. ಆದ್ರೆ ಕೀನ ತಗೊಂಡೋಗಿ ನೀವು ಮನೆಯಲ್ಲಿ ವಾಸ ಮಾಡಕ್ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಕರೆಂಟ್ ಇಲ್ಲ, ನೀರಿಲ್ಲ, ಏನೇನು ಇಲ್ಲ. ಕೀ ತಗೊಂಡೋಗಿ ನೀವು ವಾಸ ಮಾಡಕ್ಕಾಗಲ್ಲ. ಅದಕ್ಕೆ ನಾವು ಕೇಳಿದ್ದೀವಿ, ನೀವು ಕೀ ಕೊಡಿಸಕ್ಕಾಗಲ್ಲ, ಅವ್ರಿಗೆ ಬೇಕಾಗಿರುವಂತ ವ್ಯವಸ್ಥೆಯನ್ನೇ ಕಲ್ಪಿಸಬೇಕು ಅಂತ. ಅವರು ನಮಗಿನ್ನ ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋಗಿ ಯೋಚನೆ ಮಾಡಿ ಅಲ್ಲಿ ಒಂದು ಅಸೋಸಿಯೇಷನ್ ಮಾಡೋಣ, RW ಅಸೋಸಿಯೇಷನ್ ಮಾಡೋಣ. ಅಸೋಸಿಯೇಷನ್ ಮಾಡಿ
ಈಗ ಒಂದು ವಿಚಾರ ನಾನು ಮಿಕ್ಕಿದ ವಿಚಾರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅದೆಲ್ಲ ವಿಷಯ ಒಂದೇ ಒಂದು ನಿಮಿಷ ಮುಗಿಸ್ಬಿಡ್ತೀವಿ, ಅವ್ರು ಹೋಗ್ಬಿಡ್ಲಿ. ನೀವು ಮತ್ತೆ ಮಾತಾಡ್ತಾ ಇದ್ರೆ ಅವ್ರಿಗೂ ತೊಂದರೆ ಕೊಟ್ಟಂಗಾಗುತ್ತೆ, ಅವ್ರ ಕೆಲಸನೂ ಹಾಳು ಮಾಡ್ದಂಗಾಗುತ್ತೆ. ನಮ್ಗೆ ಇಷ್ಟೆಲ್ಲ ಸಮಯ ಕೊಟ್ಟು ಇಷ್ಟೆಲ್ಲ ಮಾತಾಡಿ ಇವ್ರು ಯಾರೋ ಇಲ್ಲಿ ಲೀಡರ್ಸ್ ಅಂತ ಹೇಳಿ ಬಂದ್ಬಿಟ್ಟು ಇವ್ರಿಗೆ ಮಾತಾಡ್ತಾ ಸುಮ್ಮನೆ ಬಿಡಕ್ಕಾಗಲ್ಲ, ಅವ್ರು ಬಂದು ನಮ್ಮನ್ನು ಜಬರ್ದಸ್ತ್ ಮಾಡಕ್ ಬಿಡ್ತಾರೆ ಅಂತ ಹೇಳಿ ಅವ್ರು ಅನ್ಕೊಳ್ಳಲ್ವಾ? ನೀವು ಮಾತಾಡ್ತಾ ಇದ್ರೆ ಸರಿ ಅಣ್ಣ ಮಾತಾಡಿ. ಅದಕ್ಕೆ ಎರಡನೇ ವಿಚಾರ ಏನಿತ್ತು, ನಿಮ್ಗೆ ನೀರು ಮತ್ತೆ ಕರೆಂಟ್ ಕೊಡುವಂತ ವಿಚಾರ. ನೀರು ಮತ್ತೆ ಕರೆಂಟ್ ಕೊಡೋ ವಿಚಾರಕ್ಕೂ ಅವರೇನೆ ಒಂದಷ್ಟು ಪ್ಲಾನ್ಗಳನ್ನ ಹೇಳಿದ್ದಾರೆ. ನಿಮ್ಮನ್ನೆಲ್ಲ ಕರೆಸಿ ಸೇರಿಸಿ ಒಂದು ಚುನಾಯಿತರನ್ನ ಆಯ್ಕೆ ಮಾಡಿ ನೀವೇನೇ ಒಂದಷ್ಟು ಏನೇನೋ ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ವಿಚಾರವಾಗಿ, ಮತ್ತೆ ಇನ್ನು 15 ದಿವಸದಲ್ಲಿ ಅಲ್ಲಿ ಬೇಕಾಗಿರುವಂತಹ ಕರೆಂಟ್ ಮತ್ತೆ ವಾಟರ್ ಸಪ್ಲೈದು ತಾತ್ಕಾಲಿಕ ಹೋಗ್ಬೇಕಾಗಿರುವಂತಹ ವ್ಯವಸ್ಥೆನ ಅವ್ರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ 10 ದಿವಸದ ಒಳಗಡೆ ಅಲ್ಲಿ ಒಂದಷ್ಟು RW ಏನಂತ ಕನ್ನಡದಕ್ಕೆ ರೆಸಿಡೆನ್ಷಿಯಲ್ ವೆಲ್ಫೇರ್ ಸೊಸೈಟಿ ಏನಿದೆ, ವಸತಿ ಇವ್ರನ್ನೆಲ್ಲ ಸೇರಿಸಿ ಒಂದು ಗುಂಪನ್ನ ಮಾಡಿ ಅಲ್ಲೇನೇನ್ ಬೇಕು ಆಗ್ಬೇಕಾಗಿರುವಂತದನ್ನ ಮಾಡ್ಕೊಡೋದಕ್ಕೆ ಇದ್ದ ಇದ್ದೀವಿ. ಮತ್ತೆ ಈ ಕರೆಂಟ್ ಬಂದ್ಬಿಡುತ್ತೆ ತಾತ್ಕಾಲಿಕವಾಗಿ ಬಂದಿರೋ ಕರೆಂಟ್ 2000 ಮನೆ ಕರೆಂಟ್ ಬಿಲ್ ಬಂದ್ಬಿಡುತ್ತೆ. ಎಷ್ಟೋ ಒಂದು 50 ಲಕ್ಷ ಬಂದ್ಬಿಡುತ್ತೆ ಕರೆಂಟ್ ಬಿಲ್. ಅದನ್ನ ಯಾರು ಕಟ್ತೀವಿ? ಒಬ್ಬೊಬ್ರು ಕಟ್ಟಕ್ಕಾಗುತ್ತಾ? ಹಾಗಾಗಿ ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಅಸೋಸಿಯೇಷನ್ ಮಾಡ್ಕೊಂಡು ಅಲ್ಲಿ ಏನ್ ಕೊಡ್ಬೇಕು ಅದು ಮಾಡ್ಬೇಕು ಅಂತ ಬಹಳ ನೀವು ಅರ್ಥ ಮಾಡ್ಕೋಬೇಕು. ಅವರು ಸಮಸ್ಯೆನ ಬಗೆಹರಿಸೋದಕ್ಕೆ ಒಪ್ಕೊಂಡಿದ್ದಾರೆ. ಸಮಸ್ಯೆ ಹೇಗೆ ಬಗೆಹರಿಸ್ತೀನಿ ಅಂತ ಹೇಳಿ, ಅಂದ್ರೆ ನಿಮ್ಮೆಲ್ಲರಿಗೂ ಅನಾನುಕೂಲ ಆಗಬಾರ್ದು ಅಂತ ಹೇಳಿ 15 ದಿವಸ ಒಳಗಡೆ ಕರೆಂಟ್ ಮತ್ತೆ ವಾಟರ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಆಗ್ಲೇ ಹೇಳಿದಲ್ಲ, ಕಳ್ಳರು ಮತ್ತೆ ಅಪ್ರಾಮಾಣಿಕರು ಮಾತ್ರನೇ ಅಫಿಡೇವಿಟ್ ಬಗ್ಗೆ ಮೊದಲ ಮಾಡಿಸ್ಕೋಬೇಕು. ಇವೆಲ್ಲ ಪ್ರಾಮಾಣಿಕರು ಒಳ್ಳೆಯವರಾಗಿದ್ರೆ ಇವತ್ತು ನಾವಿರ್ತೀವಿ, ತಲೆ ಕೆಡಿಸ್ಕೋಬೇಡಿ. ಅವ್ರಿಗೆ ಅಫಿಡೇವಿಟ್ ಬರ್ಕೊಟ್ಟು ನೀವು ಕೀ ತಗೊಂಡೋಗಿ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು ಏನಿದೆಯೋ ಆ ರಿಜಿಸ್ಟ್ರೇಷನ್ ನ ದಯವಿಟ್ಟು ಕಾಲಮಿತಿ ಒಳಗಡೆ ಮಾಡ್ಕೊಂಡ್ರೆ ಅದು ನಿಮಗೂ ಒಳ್ಳೇದು. ಮುಂದಿನ ಏನು ಅಲ್ಲಿ ಬೇಕಾಗಿರುವಂತ ಸೌಲಭ್ಯಗಳನ್ನ ಕಲ್ಪಿಸಿಕೊಡೋದಕ್ಕೆ ಅದು ಅವ್ರಿಗೂ ಅನುಕೂಲ ಆಗುತ್ತೆ. ಇದಿಷ್ಟು ಇವಾಗ ಆಗಿರೋದು ಮಾಡಿಸ್ಕೊಟ್ಟು ಕೀ ಕೊಡ್ತಾರಲ್ಲ, ಇವಾಗ ಆ ಕೀ ತಗೊಳ್ಳುವಾಗ ಅಂತವ್ರು ರಿಜಿಸ್ಟ್ರೇಷನ್ ಮಾಡಕ್ಕೆ ಮನೆಗೆ ಹೋಗಂಗಿಲ್ವಾ? ಇಲ್ಲ ಅದು ನೋಡಪ್ಪ, ನಾನು ಹೇಳಿದನಲ್ಲ, ಮನೆಗೆ ಹೋಗೋದಕ್ಕೆ ಒಂದಷ್ಟು ಸಮಯ ಕೊಟ್ಟು ಅವ್ರು ಮಾತಾಡಿರೋದಕ್ಕೆ ಪರಶುರಾಮ್ ಅವರಿಗೆ ಎಲ್ಲರೂ ಬರೋದಕ್ಕೆ ಧನ್ಯವಾದ ಹೇಳಿ ಅವ್ರಿಗೆ ಕಳಿಸ್ಕೊಡೋಣ. ನಾವೇ ಇದ್ದವರು ಮಾಡೋದಕ್ಕೆ